ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಚಿತ್ರರಂಗದ ಒಬ್ಬೊಬ್ಬರೇ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಡಿಸಿಎಂ ವಾರ್ನಿಂಗ್ಗೆ ಸಾರಾ ಗೋವಿಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ವಾರ್ನಿಂಗ್ ಮಾಡೋದು ಸರಿಯಲ್ಲ. ಗೋಕಾಕ್ ಚಳುವಳಿ ಮಾಡಿ ಸರ್ಕಾರವನ್ನೇ ಚಿತ್ರರಂಗ ಬೀಳಿಸಿತ್ತು. ಭಾಷೆಗೆ ಅನ್ಯಾಯ ಆದಾಗ ಸ್ಪಂದಿಸೋದು ನಮ್ಮ ಕರ್ತವ್ಯ. ಬಟ್ ಮಾತಿದೆಯಲ್ಲ, ಅದು ಅತಿರೇಕಕ್ಕೆ ಹೋಗಬಾರ್ದು. ಕಲಾವಿದರಿಗೆ ಫಸ್ಟು ಗೌರವವನ್ನು ಕೊಡಬೇಕು ಅಂತ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಹಿಂದೆ ಕನ್ನಡ ಚಿತ್ರರಂಗದ ಪವರ್ ಏನಿತ್ತು ಅನ್ನೋದನ್ನು ತೋರಿಸೋ ಕೆಲಸ ಆಗಿದೆ ಅಂತ ಈ 1982 ಎಜುಟೇಷನ್ಗೆ ಸಂಬಂಧಪಟ್ಟಂತೆ ಅವ್ರ ಹಿಸ್ಟ್ರಿ ನೆನಪಿಸಿದ್ದಾರೆ. ಹಾಗೆ ಮಹದಾಯಿ ವಿಚಾರ ಇರ್ಬೋದು, ಅದನ್ನೆಲ್ಲ ನಾವು ಅಂಥ ವಿಚಾರಗಳು ಬಂದಾಗಲೆಲ್ಲ ನಾವು ನಮ್ಮ ಕಡೆಯಿಂದ ಸ್ಪಂದಿಸಿದ್ವಿ ಅಂತೆಲ್ಲ ಹೇಳಿದ್ದಾರೆ. ಅದರ ಒಂದು ಮುಖಂಡರಿದ್ದೀರಾ, ಹಿರಿಯರಿದ್ದೀರಾ, ತಾವು ಯಾರನ್ನಾದರೂ ಸಂಪರ್ಕ ಮಾಡಿ ಬೆಂಬಲ ಕೊಡುವಂಥದ್ದು. ಯಾಕೆಂದ್ರೆ ಈಗ ಆಲ್ರೆಡಿ ನೀವು ಬಂದು ಕರೆ ಕೊಟ್ಟು 3-4 ದಿನಗಳಾಗಿದೆ, ಇನ್ನೂ ಇಲ್ಲಿವರೆಗೂ ಯಾರು ತುಟಿಯನ್ನ ಬಿಚ್ಚಿಲ್ಲ. ಯಾಕೆ ನಟ್ಟು ಬೊಲ್ಟು ಇವೆಲ್ಲ ಮಾತುಗಳು ಬರಬಾರ್ದು. ನಾವು ಯಾವತ್ತೂ ಕೂಡ ಚಲನಚಿತ್ರ ನಟರು ಹಲವಾರು ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೆ ಇವತ್ತು ಕೂಡ ದಾಖಲೆಯಾಗಿ ಯಾವ ಕನ್ನಡಿಗ ಎಲ್ಲಿವರೆಗೆ ಇರ್ತಾನೆ ಅಂಥ ಒಂದು ಹೋರಾಟವನ್ನು ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿಯನ್ನು ಮಾಡಿ ಒಂದು ಸರ್ಕಾರವನ್ನೇ ಬೀಳಿಸುವಂಥ ಶಕ್ತಿ ಚಿತ್ರರಂಗಕ್ಕೆ ಇತ್ತು ಅವತ್ತು. ಇವತ್ತು ಬರದೇ ಇರ್ಬೋದು, ಅವರಿಗೆ ಅದರಲ್ಲಿ ನೋವಿರ್ಬೋದು. ಇವತ್ತು ನಾವು ಕೂಡ ಎಲ್ಲ ಕಲಾವಿದರು ಯಾರೇ ಆಗಿರ್ಬೋದು, ಈ ನಾಡಿನಲ್ಲಿ ಹುಟ್ಟಿದ ಮೇಲೆ ನಾವೆಲ್ಲರೂ ಕೂಡ ಈ ನಾಡಿಗೆ ಅನ್ಯಾಯವಾದಾಗ, ಭಾಷೆಗೆ ಅನ್ಯಾಯವಾದಾಗ ನಾವೆಲ್ಲರೂ ಕೂಡ ಸ್ಪಂದಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ಯಾರೇ ಆಗಿರಲಿ ಆ ಕೆಲಸ ಮಾಡಬೇಕಾಗಿದೆ. ಆದರೆ ಮಾತುಗಳನ್ನು ಆಡೋವಂಥ ಸಂದರ್ಭದಲ್ಲಿ ಅದು ಅತಿರೇಕಕ್ಕೆ ಹೋಗೋದು ಬೇಡ. ನಿಮ್ಮ ನೋವು ನಮಗೆ ಗೊತ್ತಿದೆ. ಮಹದಾಯಿ ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅಂದರೆ ಚಿತ್ರರಂಗ ಕಲಾವಿದರು ಬರದೇ ಇರ್ಬೋದು. ನೀವು ಕಲಾವಿದರಿಗೆ ಗೌರವ ಕೊಡೋದಾದರೆ ನಮ್ಮನ್ನೆಲ್ಲ ಯಾಕೆ ನೀವು ಕರೀಬೇಕು? ಹೋರಾಟಗಾರರಿಗೆ ನಮಗೆ ಶಕ್ತಿ ಇಲ್ವಾ? ಇದು ನಮಗೆ ನೋವು. ಹಾಗಾಗಿ ನಿಮ್ಮ 2 ಇನ್ಸಿಡೆಂಟ್ಗಳನ್ನು ಸಾರಾ ಗೋವಿಂದ್ ಅವರು ಇಲ್ಲಿ ನೆನಪು ಮಾಡಿಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ಒಂದು, ಹುಬ್ಬಳ್ಳಿಯಲ್ಲಿ ಮಹದಾಯಿ ವಿಚಾರವಾಗಿ ಕನ್ನಡ ಚಿತ್ರರಂಗದ ಎಲ್ಲ ನಟರನ್ನ ಸೇರಿಸಿ ಒಂದು ಸಮಾವೇಶವನ್ನು ಚಿತ್ರರಂಗ ಮಾಡಿ ಒಂದು ನೈತಿಕ ಸಪೋರ್ಟ್ ನಮ್ಮದು ಇದೆ ಅಂತ ಹೇಳಿದ್ರು. ಒಂದು 80 ಕಲಾವಿದರು ಮೈನ್ ಸ್ಟ್ರೀಮ್ನಲ್ಲಿ ಇರೋರೆ ಎಲ್ಲ ಬಂದು ಭಾಷಣ ಮಾಡಿದ್ರು. ಅದನ್ನು ಹೇಳಿದ್ರು, ನಾವು ಆ ಟೈಮ್ನಲ್ಲಿ ಬರಲಿಲ್ವಾ? ನೀವು ಕರೆಕ್ಟಾಗಿ ಕರೆದಿದ್ರೆ ನಾವೆಲ್ಲರೂ ಕೂಡ ಬರ್ತಾ ಇದ್ವಿ. ಇದು ತಪ್ಪು ನೀವು ಹೇಳಿದ್ದು. ಮತ್ತು ನಮ್ಮನ್ನು ದಾದಾಗಿರಿಯ ಮೂಲಕ ಹೆದರಿಸುವ ಪ್ರಯತ್ನವನ್ನು ಮಾಡಬಾರ್ದು ಅನ್ನೋದನ್ನ ಅವ್ರು ಹೇಳಿದ್ರು. ಮತ್ತು ಇನ್ನೊಂದು ಇನ್ಸಿಡೆಂಟು 1982, ಈ 1980ನಲ್ಲಿ ಶುರುವಾದಂತಹ ಗೋಕಾಕ್ ಚಳುವಳಿ ಈ ಹಿಂದೆ ಗುಂಡೂರಾಯರ ಸರ್ಕಾರವನ್ನು ಹೇಗೆ ಬೀಳಿಸ್ತು ಅನ್ನೋದನ್ನೆಲ್ಲ ಅವರು ನೆನಪು ಮಾಡಿಕೊಟ್ಟಿದ್ದಾರೆ. ಚಿತ್ರರಂಗ ಕಾಲ ಕಾಲಕ್ಕೆ ಸಪೋರ್ಟ್ ಮಾಡಿದೆ, ಹೀಗೆ ಹೇಳೋದು ಸರಿಯಲ್ಲ ಅನ್ನೋದು ಅವರ ಆಕ್ರೋಶದ ಭಾಗ.